ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ಬರಪೀಡಿತ ಅಂತೇಳಿ ಕೆಲವೇ ಜಿಲ್ಲೆಗಳು ಕೆಲವೇ ತಾಲೂಕು ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಬರಪೀಡಿತ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕು ಮಾತ್ರ ಬರ ಅಂತ ಮಾಡಿ ಯಾವ ಬೇರೆ ತಾಲೂಕುಗಳನ್ನ ಬರ ಅಂತ ಮಾಡಿಲ್ಲ. ಅದೇ ರೀತಿ ಬೇರೆ ಜಿಲ್ಲೆಗಳು ಕೂಡ ಅದೇ ರೀತಿ ಆಗಿದೆ. ನನ್ನ ಸರ್ಕಾರದ ಒತ್ತಾಯ, ಮಳೆ ಎಲ್ಲೂ ಇಲ್ಲದೇ ಇರೋ ಕಾರಣ ಇಡೀ ರಾಜ್ಯವನ್ನ ಎಲ್ಲಾ ತಾಲೂಕನ್ನ ಬರಪೀಡಿತವಾಗಿ ಘೋಷಣೆ ಮಾಡಬೇಕು. ಸರ್ಕಾರ ಅವರಿಗೆ ರೈತರಿಗೆ ನೆರವಾಗಬೇಕು. ಅವ್ರು ಬಿತ್ತನೆ ಮಾಡಿರ್ತಕ್ಕಂಥದಕ್ಕೆ ಆ ಸರ್ಕಾರದ ಪರಿಹಾರ ಕೊಡ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ನೋಡಿ, ನಾಗರಾಜ್ ಇದು ನಾಗೇಂದ್ರ ಅವ್ರದನ್ನ ನಾವು ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಾ ಇದ್ವಿ ಇಂಡಿಯನ್ ನಿಜ. ಈಗ ನಾಗೇಂದ್ರನ ಕಳೆದ ಕ್ಯಾಬಿನೆಟ್ ಅಲ್ಲಿ ತೆಗೆದಾಕಿದ್ದೇನಕ್ಕೆ 189 ಕೋಟಿ ಹಗರಣ ಇದೆ ಅಂತ ಹೇಳಿ ದೂರಿದೆ ಅಂತ ಹೇಳಿದಾಗ ಹಿಂದಿನ ಮುಖ್ಯಮಂತ್ರಿಯವರು 189 ಬರೀ 89 ಇರೋದು ಅಂತ ಹೇಳಿ ಅವ್ರು ಏನು ಹೇಳಿ ಅದು ಆಧಾರದ ಮೇಲೆ ಅವ್ರನ್ನ ಮಂತ್ರಿಯಿಂದ ಕೆಳಗಿಳಿಸಿದ್ರು. ಅದಾದ ಮೇಲೆ ಅವರ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹೋಗಿರ್ತಕ್ಕಂಥ ಅಕೌಂಟ್ ದುಡ್ಡು ಇರತಕ್ಕಂಥದ್ದು ಇರ್ಬೋದು, ಎಲ್ಲದೂ ಇರತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ಆಗಿದೆ. ಅದರಿಂದ ಅವ್ರನ್ನ ಕಂಟಿನ್ಯೂ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಅವ್ರನ್ನ ಕಳಂಕಿತರನ್ನ ನೀವು ಯಾಕೆ ತಗೊಂಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈಗ ನಾವು ಅವ್ರು ಹೇಳ್ತಾರೆ, ಈಗ ನಮ್ಮ ದಲಿತರ ಒಂದು ವಿರೋಧಕ್ಕೋಸ್ಕರ ದಲಿತರ ಮಂತ್ರಿ ಅವ್ರು ತೆಗೆದುಬಿಟ್ಟು ಇನ್ನೊಬ್ಬರು ದಲಿತರನ್ನೇ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಕಳಂಕಿತರು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವು ಈಗಲೂ ಕೂಡ ಅದನ್ನ ಮುಂದುವರಿಸ್ತೀವಿ. ಅದು ಹೋರಾಟ ನಡೆಯುತ್ತೆ. ಸರ್, ಇನ್ನೊಂದು ಸರ್, ಈಗ ಒಂದೇ ಮಾತರಮ್ಮ ರಾಷ್ಟ್ರಗೀತೆ ಅಂತ ಘೋಷಣೆ ಮಾಡಿದ್ದಾರೆ. ನಿನ್ನೆ CWC ಮೀಟಿಂಗ್ ಅಲ್ಲಿ ಸರ್ ಕಾಂಗ್ರೆಸ್ ನಾಯಕರು ನಾವು 2 ಸಾಲು ಆಡೋದು ಅಂತ ನಿರ್ಣಯ ತೆಗೆದುಕೊಂಡಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ನವರು ದಳ ಬಿಜೆಪಿ ಅಥವಾ ಬೇರೆ ಪಕ್ಷಗಳು ಇರ್ಬೋದು ದೇಶದಲ್ಲೆಲ್ಲ, ದೇಶದ ಒಂದೇ ಮಾತರಂ ಅಂತಕ್ಕಂಥದ್ದು ಏನು ಇದನ್ನ ಹಾಡನ್ನು ಆಡ್ತಕ್ಕಂಥದ್ದಿದೆ. ಇದರಲ್ಲಿ ಯಾವ ಪಕ್ಷದ ಪರ ಅಲ್ಲ, ಇದು ದೇಶದ ಪರ. ಇವರು ಅದನ್ನ ತೋರಿಸಿದ್ರೆ ದೇಶಕ್ಕೆ ಮತ್ತು ನಮ್ಮ ಇವರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾಂಗ್ರೆಸ್ನವರಿಗೆ ಅಪಾರವಾದಂತ ಪ್ರೀತಿ ಇಲ್ಲ, ಗೌರವ ಇಲ್ಲ ಅಂತಕ್ಕಂಥದ್ದು ಅದು ತೋರಿಸದೆ. ನೋಡಿ, 1 ಪದ ಆಡ್ಲಿ, 2 ಸಾಲ ಆಡ್ಲಿ, 3 ಸಾಲ ಆಡ್ಲಿ, ಅದು ಒಂದೇ ಮಾತ್ರ ಮಾಡಿದ ಮೇಲೆ ಹಾಡಿದ ಲೆಕ್ಕ ಅವರು ಪೂರ್ತಿ ಆಡ್ತಕ್ಕಂಥದ್ದನ್ನ ಹಾಡಿ ಗೌರವನ ಉಳಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನೋಡಿ, ಇಲ್ಲಿ ಬಿಡದಿ ವಿಚಾರಕ್ಕೆ ಕೊಟ್ಟಿದ್ದೀವಿ, ಬರ ವಿಚಾರಕ್ಕೆ ಕೊಟ್ಟಿದ್ದೀವಿ, ನೈಸ್ ವಿಚಾರಕ್ಕೆ ಕೊಟ್ಟಿದ್ದೀವಿ, ಇದನ್ನೆಲ್ಲಾನು ಕೊಟ್ಟಿದ್ದೀವಿ. ಐ ಥಿಂಕ್ ಇವತ್ತು ನಾಳೆ ಒಂದು ಲಾಜಿಕ್ ಎಲ್ರಿಗೆ ಬರ್ತಕ್ಕಂಥದ್ದಲ್ಲಿ ಒಂದು ನಮಗೆ ಸೂಚನೆ ಇದೆ. ಅದಾದ್ಮೇಲೆ ಬರ ಪರಿಹಾರ, ನೈಸು ಮತ್ತು ನೀವು ಬೇರೆ ಇರ್ತಕ್ಕಂಥದ್ದ ವಿಚಾರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಸೋಮವಾರದ ಮೇಲೆ ಅಂತಕ್ಕಂಥದ್ದು. ಇದರಲ್ಲಿ ಅವಧಿ ಸಾಕಾಗೋದಿಲ್ಲ, ಅರ್ಧ ಗಂಟೆನೇ ಸಾಕು. ಸರ್ಕಾರ ಮುಂದಾಗಬೇಕು. ಇವತ್ತು ಬರ ಪರಿಹಾರನ ಘೋಷಣೆ ಮಾಡೋಕ್ಕೆ ತಿಂಗಳುಗಟ್ಟಲೆ ಬೇಕಾಗಿಲ್ಲ. ಸರ್ಕಾರದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಲ್ಲ ಇದೆ. ದೇ ಶುಡ್ ಅನೌನ್ಸ್, ನಾವು ಸರ್ಕಾರದ ಒಂದು ಇದಾಗಿ ಅಂಗವಾಗಿ ಅವ್ರು ತಿಳ್ಕೊಂಡು ಪರಿಹಾರವನ್ನ ಕೊಡೋದಕ್ಕೆ ಮುಂದಾಗೋದಕ್ಕೆ ತಿಂಗಳುಗಟ್ಟಲೆ 7 ಗಂಟೆ ಬೇಕಾಗಿಲ್ಲ. 10 ನಿಮಿಷ 15 ನಿಮಿಷ ಡಿಸಿಷನ್ ತಗೋಬಹುದು. ಬಟ್ ಡಿಸಿಷನ್ ತಗೊಳಕ್ಕೆ ಏನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಇರತಕ್ಕಂಥದಕ್ಕೆ ಇದನ್ನು ಘೋಷಣೆ ಮಾಡಿದ್ರೆ ವಿಳಂಬ ಮಾಡ್ತಾರೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.